ಹಾಯ್ ಗಾಯ್ಸ್, ಇವತ್ತೇನು ಮ್ಯಾಟ್ರು ಅಂದರೆ ಇವತ್ತು ನಾವು NCC ಕಡೆಯಿಂದ ಎಲ್ಲ ಸೇರ್ಕೊಬಿಟ್ಟು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದು. ಹಾಗಾಗಿ ಇವತ್ತು ಗಡಾಯಿಕಲ್ಲಿಗೆ ಟ್ರಿಪ್ ಹೋಗೋಕ್ಕೆ ಅಂತ ಬೆಳಗ್ಗೆ ಬೇಗ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ತಲುಪ್ಬಿಟ್ಟು ಹೇಳ್ತಾನಂತೆ ನಮ್ಮ ಹುಡುಗ. ತಲುಪ್ಬಿಟ್ಟು ಹೇಳ್ತೀವಿ. ಇನ್ನು ಯಾರು ಬಂದಿಲ್ಲ. ಈಗ ಬೇಗ ಹೋಗ್ತಾ ಇದ್ದೀವಿ. ಬಸ್ ಒಂದೇ ಇರೋದು ಬೇಗ ಬೆಳಗ್ಗೆ, ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಜೂನಿಯರ್ಸು ಮತ್ತು ನಮ್ಮ ಬಡ್ಡೀಸು ಎಲ್ಲ ಒಟ್ಟಿಗೆ ಬರ್ತಾರೆ. ಅಲ್ಲಿಂದನೇ ಹೋಗೋಣ ಅಂತ ನೋಡ್ಬೇಕು. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಬರಲ್ಲ ಅಂತ ನೋಡೋಣ ಬನ್ನಿ. ಅಲ್ಲಿಂದ ಬಂದು ಜಂಕ್ಷನ್ ಹತ್ರ ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಿದ್ದೋ. ಬಸ್ ಇನ್ನೂ ಬಂದಿರಲಿಲ್ಲ. ಅಂತೂ ಬಸ್ ಬಂತು. ಬಸ್ ಒಳಗಡೆ ಬಂದು ನೋಡ್ತೀವಿ. ಅಬ್ಬಬ್ಬ ಏನಪ್ಪ ಜನ ಇದು ಬೆಳಗ್ಗೆನೆ ಅಂತ ಫುಲ್ ಹಂಗಾಗಿ ಅಂತೂ ಕೂತ್ಕೊಳ್ಳೋಕೆ ಒಂದು ಜಾಗನೂ ಸಿಗಲಿಲ್ಲ. ನಿಂತ್ಕೊಂಡೆ ಫುಲ್ ಹೋದು ಅಲ್ಲಿ ತನಕ. ಕುಂಜಲ್ಕಟ್ಟೆಯಿಂದ ಬಸ್ಸಿಗೆ ಬರುತ್ತೆ ಅಂತ ಕಾದ್ವಿ. ಬಸ್ ಬಂದ ಫುಲ್ಲು ರಶ್ ಆಗೋಗಿದ್ದ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಯಾರೋ ಲಾರಿ ನಿಲ್ಲಿಸಿದ್ರು. ಲಾರಿಲಿ ಹತ್ಕೊಂಡು ಹೋದ ಬೆಲ್ಟ್ ಅಂಗಡಿಗೆ. ನಮ್ಮ ಜೊತೆ ಬಂದಿದ್ದ ಹೆಣ್ಮಕ್ಳೆಲ್ಲ ಅಲ್ಲೇ ಬಾಕಿ ಆಗಿದ್ರು. ಅದನ್ನೇ ಮಾತಾಡ್ಕೊಂಡು ಹೊರಟು ಅಲ್ಲಿಂದ. ಅಂತೂ ಫೈನಲ್ ಲಾರಿಲೇ ಬೆಲ್ಟ್ ಅಂಗಡಿಗೆ ಬಂದು ಹೇಳಿದ್ವಿ. ಅಲ್ಲಿಂದ ನೆಕ್ಸ್ಟ್ ಟಿಫನಿಗೆ ಹೋಗ್ಬೇಕಿತ್ತು. ಹಂಗಾಗಿ ಲಾರಿ ಅವ್ರು ಕರ್ಕೊಂಡು ಬಂದಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಹೇಳ್ಬಿಟ್ಟು ಕರೆದ್ವಿ ತಿಂಡಿಗೆ. ಬನ್ನಿ ತಿಂಡಿ ಮಾಡೋಣ ಒಟ್ಟಿಗೆ ಅಂತ. ಬೇಡ ಅಂತ ಹೇಳಿದ್ರು. ಥ್ಯಾಂಕ್ಸ್ ಹೇಳ್ಬಿಟ್ಟು ಈಗ ಬೆಲ್ಟ್ ಅಂಗಡಿಗೆ ಬಂದ್ವಿ. ನನ್ನ ಮಕ್ಕಳು ತಿಂಡಿ ಕರ್ಕೋಗ ಅಂತ ಬಂದರು. ಎಲ್ಲೆಲ್ಲಿಗೋ ಕರ್ಕೊಯ್ತವ್ರೆ. ಈ ಬಸ್ಸು ಮಾತ್ರ ಉಟ್ಮಿಂಡ್ರಿ ಎಲ್ಲೆಲ್ಲಿಗೋ ಕರ್ಕೊಯ್ತಾನೆ ಯಾವುದೇ ಹೋಟ್ಲು ಅಂತ. ಪ್ರಕಾಶ್ ಅಂತ ಕೇಳಬಿಡಿ. ಗಿರಿ ಜರ್ಸಿ ಹಾಕೊಂಡು ನಾಟಕ ಮಾಡ್ತಾನೆ. ಏನು ಮಾಡಲಿ, ನಿಮ್ಗೆ ಬರೀ ತೋರಿಸಿ ಬೇಜಾರಾಗೋಯ್ತು ನನಗೂ. ಅಂತೂ ಫೈನಲಿ ಹೋಟ್ಲಿಗೆ ಬಂದು ಪರೋಟ ಆರ್ಡ್ರ್ ಮಾಡ್ದೋ. ಪರೋಟ ತಿಂತಾ ಇರ್ಬೇಕಾದ್ರೆ ಹಾಡು ಹಾಕಿದ್ರು, ಬಿಹಾರಿ ಹಾಡು. ಆದರೂ ಹುಡುಗರಿಗೆ ಕನ್ನಡ ಹಾಡು ಹಾಕಿಲ್ಲ ಅಂತ ಬೇಜಾರಾಯಿತು. ಅಂತೂ ಗಡಕಲ್ ಜಂಕ್ಷನ್ ಹತ್ರ ಬಂದು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗೋಕ್ಕೆ ಅಂತ ಇತ್ತು. ನಡ್ಕೊಂಡು ಹೊರಟ್ವಿ ಅಲ್ಲಿಂದ. ನಾವು ಗೊತ್ತಿಲ್ಲ NCC ಲೈನಲ್ಲೇ ಹೋಗಿ ಲೈನಲ್ಲೇ ಬರೋಕೆ ಹಂಗೆ ಹೋದೋ. ಫೈನಲಿ ಗಡಾಯಿಕಲ್ ಹತ್ರ ಬಂದಿದ್ದೀವಿ. ಈಗ ಹೋಗ್ತಾ ಇದ್ವಿ. ಈಗ ಬಸ್ಸಿಂದ ಇಳಿದು ನೇರವಾಗಿ ಗಡಾಯಿಕಲ್ ಹತ್ರ ಹೋಗ್ತಾ ಇದೀವಿ. ಹೆಂಗೆ ಒಂದೇ ಸರಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಲ್ಲ ಎಲ್ಲ. NCC ಯೂನಿಟಲ್ಲಿ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್ ನೇರವಾಗಿ ಹೋಯ್ತವ್ರೆ. ಇದು ನೇರವಾ ಸತ್ಯವಾ? ಶ್ರೇಯಸ್ಸು ನಾವು ಹೋಯ್ತಾ ಇರೋದು ನೋಡಿ ಪಾಪ ತುಂಬ ಬೇಜಾರಾಗ್ಬಿಟ್ಟವನೆ. ಏನು ಮಾಡೋದು, ಎಲ್ಲ ಹೋಯ್ತಿದ್ವಿ, ಯಾರು ಮಾತಾಡಿಸ್ತಾ ಇಲ್ಲ ಏನೋ ಅಂತ ಫುಲ್ಲು ಬೇಜಾರಾಗಿ ಲಾಸ್ಟಾಗಿ ಬರ್ತವನೆ. ನನಗೆ ಹೇಳಿದರೆ ಬೇಜಾರಲ್ಲಿ ಫುಲ್ಲು ಫೀಲಿಂಗಿಗೆ ಹೋಗ್ಬಿಟ್ಟವನೆ. ಮುಂದ್ಗಡೆ ನೋಡಿ ಹುಡುಗಿರು ಹೋಯ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫುಲ್ ಫೀಲಿಂಗಿಗೆ ಹೋಗ್ಬಿಟ್ಟು ನಾನು ಮುಂದ್ಗಡೆ ಹೋಗ್ತೀನಿ ಅಂತ. ಏನು ಮಾಡೋದು ಹೇಳಿ. ನನಗೆ ಏನಾದರೂ ಒಂದು ಒಳ್ಳೆ ಸಲಹೆ ಇದ್ದರೆ ಕಮೆಂಟ್ ಮಾಡಿ. ಅಲ್ಲಿ ಫೋಟೋ ಶೂಟ್ ಮಾಡುವಾಗ ಕೊಡು ಎಲ್ಲ ಸೀನಿಯರ್ಗಳೆಲ್ಲ ಹಿಂದೆ ಬರ್ತವ್ರೆ. ಫುಲ್ ಜಾಲಿ. ದೂರದಿಂದ ಏನು ಸಕ್ಕದಾಗ ಕಾಣುತ್ತಲ್ಲ. ದೂರದಿಂದ ನೋಡೋಕೆ ಮಾತ್ರ ಬೆಟ್ಟ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಫುಲ್ಲು ಇಂಟ್ರೆಸ್ಟಿಂಗಲ್ಲಿ ಹೊಡ್ತಾ ಇದ್ವಿ ಅಲ್ಲಿಂದ. ನೈಸ್ ಸೀನ್ ಮಾತ್ರ. ಇದು ಇಲ್ಲಿ ತನಕ ಬಂದಿದ್ದ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಮಾತ್ರ ಅಡ್ವೆಂಚರ್ ಸಕ್ಕತ್ತಾಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಫಾಲೋ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ದೇವ್ರುಗಳೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.